ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಆಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಮನೋಜ ಗುಪ್ತಾ ಸರ್ ಹತ್ರ ಮಾತಾಡಿದ ತಕ್ಷಣ ಇಡೀ ಫ್ಯಾಮಿಲಿ ಆ್ಯಡ್ ಮಾಡಬೇಕು ಅಂತ ಗುಪ್ತಾ ಸರು ಮನೋಜಗೆ ಹೇಳಿರ್ತಾರೆ. ಅದಕ್ಕೆ ಮನೋಜ ರೋಹಿಣಿ ಇಬ್ಬರು ಕೂಡ ಒಪ್ಕೊಂಡಿರ್ತಾರೆ. ಸೊ ಮನೆಯವ್ರ ಕೈಯಲ್ಲೇ ಆ್ಯಕ್ಟ್ ಮಾಡಿಸಿ ಅದನ್ನು ಟಿ ವಿ ಮತ್ತು ಡಿಜಿಟಲ್ ಸೋಷಿಯಲ್ ಎಲ್ಲದರಲ್ಲೂ ಕೂಡ ಬಿಡಬೇಕು ಅಂತ ಮನೋಜ ಡಿಸೈಡ್ ಮಾಡಿರ್ತಾನೆ. ಇನ್ನು ಮನೆಗೆ ಬಂದಿದ ತಕ್ಷಣ ಮನೆಯವರೆಲ್ಲರನ್ನೂ ಕೂಡ ಹಾಲಲ್ಲಿ ಕೂರಕ್ಕೆ ಹೇಳ್ತಾನೆ. ಎಲ್ಲರೂ ಕೂತಾದ್ಮೇಲೆ ಗುಪ್ತಾ ಸರ್ ಹತ್ರ ಮಾತಾಡಿರೋ ವಿಚಾರನ ಮನೆ ಮುಂದೆ ಹೇಳ್ತಾನೆ. ಆವಾಗ ರವಿ ಶಾಕ್ ಆಗಿಬಿಟ್ಟು, ಮನೋಜ ನೀನು ಹೇಳ್ತಾ ಇರೋದು ನಿಜ ಏನು ಅಂದಾಗ, ಲೋ ರವಿ ಏನೋ ಮಾತಾಡ್ತಾ ಇದೆಯಾ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಕಣೋ, ನನ್ನ ಬಾಯಲ್ಲಿ ಆ ರೀತಿ ಸುಳ್ಳು ಬರೋದಿಲ್ಲ ಅಂತ ಹೇಳ್ತಾನೆ. ಹೌದು ಕಣಪ್ಪ, ನಿನ್ನ ಬಾಯಲ್ಲಿ ಸುಳ್ಳು ಬರೋದಿಲ್ಲ, ಸತ್ಯ ಸುಳ್ಳು ನಿನ್ನ ಬಾಯಲ್ಲಿ ಹೋಗಿದ ತಕ್ಷಣ ಸತ್ಯ ಆಗಿ ಹೊರಗೆ ಬರುತ್ತೆ ಅಂತ ಸೂರ್ಯ ಹೇಳ್ತಾನೆ. ನೀನು ಮನುಷ್ಯ ಅಲ್ಲ ಕಣೋ, ಅದು ಅಂತ ಹೇಳ್ತಾ ಇರ್ತಾನೆ. ಲೋ ಸೂರ್ಯ ಅದು ಅಂದರೆ ಏನು ಅಂತ ಮನೋಜ ಕೇಳಿದಾಗ ಇನ್ನೇನು ಹೇಳಬೇಕು, ಮೀನಾ ಸೂರ್ಯನ ತಡೆದ್ಬಿಡ್ತಾಳೆ. ಆವಾಗ ಸೂರ್ಯ ಕೂಡ ನನಗೆ ನೆನಪಾಗ್ತಾ ಇಲ್ಲ, ನೆನಪಾದಾಗ ಹೇಳ್ತೀನಿ ಬಿಡು ಅಂತ ಹೇಳ್ತಾನೆ. ಆವಾಗ ಮನೋಜ ಕೂಡ ಹೌದಪ್ಪ, ಆ ಆ್ಯಡಲ್ಲಿ ನಾವೆಲ್ಲರೂ ಕೂಡ ಆ್ಯಕ್ಟ್ ಮಾಡಬೇಕು, ಇಡೀ ಫ್ಯಾಮಿಲಿ ಆ್ಯಕ್ಟ್ ಮಾಡಬೇಕು ಅಂತ ಗುಪ್ತಾ ಸರ್ ಹೇಳಿದ್ದಾರೆ ಅಂದಾಗ, ಅಲ್ಲೋ ಮನೋಜ, ಮೊನ್ನೆ ತಾನೇ ಶೋರೂಮ್ನ ಓಪನ್ ಮಾಡಿದ್ಯಾ, ಆಲ್ರೆಡಿ ನೀನು ಇವಾಗ ಡಿಜಿಟಲು ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಕೂಡ ಆ್ಯಡ್ ಕೊಡೋಕ್ಕೆ ರೆಡಿಯಾಗಿದೆಯಾ, ನಿಜವಾಗ್ಲೂ ಕಣೋ ನಿನ್ನ ಬಿಸ್ನೆಸ್ಸು ಸಖತ್ತಾಗಿ ರನ್ ಆಗ್ತಾ ಇದೆ ಅಂತ ರವಿ ಹೇಳಿದಾಗ, ಈ ಕಡೆ ಮನೋಜ ಅಂತೂ ಫುಲ್ ಹೆಮ್ಮೆ ಪಡ್ತಾ ಇರ್ತಾನೆ. ನಾನು ಹೇಳಿರ್ಲಿಲ್ವ ರೀ ಮನೋಜ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ, ಅವ್ನ ಜಾತಕದಲ್ಲೇ ಇದೆ ರೀ ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ ಶಾಂತಿ ಕೂಡ ಹೇಳ್ತಾಳೆ. ಹೌದು, ಶೂಟಿಂಗ್ ಯಾವಾಗ ಇಟ್ಕೊಂಡಿದ್ದೀರಾ, ಯಾರ್ಯಾರು ಬರ್ತಾರೆ ಶೂಟಿಂಗಿಗೆ ಅಂದಾಗ, ನಾಳೆನೇ ಶೂಟಿಂಗ್ ಇರೋದು ಶ್ರುತಿ ಅಂತ ರೋಹಿಣಿ ಹೇಳ್ತಾಳೆ. ಗುಪ್ತಾ ಸರು ಶೂಟಿಂಗ್ ಮಾಡೋಕ್ಕೆ ಮುಂಬೈಯಿಂದ ಕರೆಸ್ತಾ ಇದ್ದಾರೆ, ಅವರೇ ಶೂಟಿಂಗ್ ಎಲ್ಲ ಮಾಡೋದು ಅಂದಿದ ತಕ್ಷಣ, ಹೌದಾ ಯಾವ್ಯಾವ ಆ್ಯಕ್ಟರ್ಸ್ ಬರ್ತಾರೆ, ನಾನು ಕೂಡ ನೋಡೋಕೆ ಬರ್ತೀನಿ, ನನಗೂ ಇಷ್ಟ ಅಂತ ಶ್ರುತಿ ಹೇಳ್ತಾಳೆ. ಅಯ್ಯೋ ಶ್ರುತಿ, ಈ ಆ್ಯಡಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ನಾವೇ, ನಮ್ಮ ಇಡೀ ಫ್ಯಾಮಿಲಿ ಈ ಆ್ಯಡಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ರೋಹಿಣಿ ಏನಮ್ಮ ಹೇಳ್ತಾ ಇದೆಯಾ, ನಮಗೆ ಆ್ಯಕ್ಟಿಂಗ್ ಎಲ್ಲ ಬರೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಹೌದಪ್ಪ, ನಮಗೆಲ್ಲ ಆ್ಯಕ್ಟಿಂಗ್ ಎಲ್ಲಿ ಬರುತ್ತೆ ಹೇಳು ಅಂತ ರಂಗನಾಥ್ ಹೇಳಿದ ತಕ್ಷಣ, ಬೇಕಿದ್ರೆ ಮನೋಜ ನಿಮಗೋಸ್ಕರ ಭರತನಾಟ್ಯ ಮಾಡ್ತೀನಿ ಕಣೋ, ಆದರೆ ಆ್ಯಕ್ಟಿಂಗ್ ಮಾಡೋಕ್ಕಾಗೋದಿಲ್ಲ ಅಂದಾಗ, ಅಯ್ಯೋ ಮನೋಜ ಇದಿನ್ನ ತುಂಬ ದೊಡ್ಡ ಕಷ್ಟ ಕಣೋ ಅಂತ ರಂಗನಾಥ್ ನೋಡಿ ನಗ್ತಾ ಇರ್ತಾರೆ. ರೀ ಸುಮ್ಮನೆ ಇರೂರಿ ಅಂತ ಶಾಂತಿ ಹೇಳಿದ ತಕ್ಷಣ, ಅಯ್ಯೋ ಅಮ್ಮ ಆ ರೀತಿ ಎಲ್ಲ ಹೇಳೋ ಆಗಿಲ್ಲ ಅಂತ ಮನೋಜ್ ಹೇಳಿದಾಗ, ಯಾರೇನಾದರೂ ಮಾಡ್ಕೊಳ್ಳಿ, ನಾನು ಮಾತ್ರ ಅಲ್ಲಿಗೆ ಎಡಗಾಲ್ ಕೂಡ ಇಡೋದಿಲ್ಲ ಅಂತ ಸೂರ್ಯ ಕಡಖಂಡಿತವಾಗಿ ಹೇಳ್ಬಿಡ್ತಾನೆ. ಅಯ್ಯೋ ಸೂರ್ಯ, ಇದನ್ನ ನಾನು ಹೇಳಿಲ್ಲಪ್ಪ, ಗುಪ್ತಾ ಸರೇ ಹೇಳಿರೋದು, ಅವ್ರಿಗೆ ನಮ್ಮ ಇಡೀ ಫ್ಯಾಮಿಲಿ ಇಷ್ಟ ಆಗಿದೆ ಅಂತ, ಈ ಹಾಡಲ್ಲಿ ನಮ್ಮ ಫ್ಯಾಮಿಲಿನೇ ಆ್ಯಕ್ಟ್ ಮಾಡಬೇಕು ಅಂತ ಅವರೇ ಖುದ್ದಾಗಿ ಕಾಲ್ ಮಾಡಿ ಹೇಳಿದ್ದಾರೆ ಅಂತ ಮನೋಜ್ ಹೇಳ್ತಾನೆ. ಅದೆಲ್ಲ ನನ್ನಿಂದ ಆಗೋದಿಲ್ಲ, ಮೀನಾ ಬಂದರೆ ನಾನು ಬರ್ತೀನಿ ಅಷ್ಟೇ, ಮೀನಾ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಬರೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಅದೇ ಇದನ್ನೇ ಅಲ್ವಾ ಅವನು ಗುಷ್ಟ ಅಂದಿದ ತಕ್ಷಣ, ಅಲ್ಲ ಕಣೋ ಗುಪ್ತಾ ಅಂತ ಹೇಳ್ತೇನೆ. ಅದೇ ಆ ಗುಪ್ತನ ಕಂಡ್ರೆ ನನಗಂತೂ ಮೊದಲೇ ಆಗೋದಿಲ್ಲ, ನನಗೂ ನಿನಗೂ ಆಗಿ ಬರೋದಿಲ್ಲ ಕಣೋ ಅಂತ ಸೂರ್ಯ ಹೇಳಿದಾಗ, ಅಯ್ಯೋ ಮಾವ, ಇಷ್ಟು ದಿನ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಈ ಮೂಮೆಂಟಲ್ಲಿ ಈ ಥರ ಮಾಡಿದರೆ ಹೇಗೆ ಹೇಳಿ ಅಂತ ರೋಹಿಣಿ ಹೇಳಿದಾಗ, ಅಲ್ಲ ಮನೆಯಲ್ಲೇ ಇರೋದು ಬೇಡ ಅಂದವರು ಶೋರೂಮ್ಗೆ ಯಾಕೆ ಕರಿಬೇಕು ಅಂತ ಮೀನಾ ಹೇಳ್ತಾಳೆ. ಅದನ್ನು ಶಾಂತಿ ಕೂಡ ನೋಡಿಬಿಟ್ಟು ತುಂಬಾ ಕೋಪ ಮಾಡ್ಕೊಂಡಿದ್ದ ತಕ್ಷಣ ಮೀನಾ ಏನು ಮಾತಾಡದೆ ತುಂಬ ಭಯ ಪಟ್ಕೊಳ್ತಾಳೆ. ನೋಡಪ್ಪ, ಈ ಮನೆಗೆ ಹಿರಿಯ ಆಗಿ ನಾನೊಂದು ಮಾತು ಹೇಳ್ತೀನಿ, ಎಲ್ಲರೂ ಕೂಡ ಜಗಳ ಮಾಡಿಕೊಂಡು ಹಾಗೆ ಹಿರಿಯ ಅಂತ ಹೇಳೋಕ್ಕಾಗೋದಿಲ್ಲ, ನಮ್ಮ ತಪ್ಪನ್ನ ಸರಿ ಮಾಡಿಕೊಂಡು ನಾವು ಯಾವಾಗಲೂ ಕೂಡ ಚೆನ್ನಾಗಿರಬೇಕು ಕಣೋ ಸೂರ್ಯ ಅಂದಾಗ, ಲೇ ಮೀನಾ ಏನೇ ಹೇಳ್ತೀಯ ಅಂದಾಗ, ಅಯ್ಯೋ ಮಾವ ಹೇಳಿದ ಮೇಲೆ ಮುಗಿತು ರೀ, ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾಳೆ. ಹೌದು, ಯಾವ ಥರ ಆ್ಯಕ್ಟಿಂಗ್ ಮಾಡಬೇಕು ಏನೇನಿರುತ್ತೆ ಅಂತ ಕೇಳಿದ ತಕ್ಷಣ, ಏನಿಲ್ಲ ಮಾವ, ನಮ್ಮ ಮನೆಗೆ ಏನೇನು ಐಟಮ್ಸ್ ಬೇಕು ಅಲ್ವಾ, ಅದನ್ನೆಲ್ಲ ಸೇಲ್ ಮಾಡಬೇಕು ಅಂತ ಇದ್ದೀವಿ, ಅದನ್ನೆಲ್ಲ ಒಂದು ಕಡೆ ಇಟ್ಟಿದ ತಕ್ಷಣ ನೀವು ಅದನ್ನು ತಗೊಳ್ಳೋಕೆ ಬರಬೇಕು, ಆ ರೀತಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಗುಪ್ತಾ ಸರ್ ಕಾನ್ಸೆಪ್ಟನ್ನ ಹೇಳಿದ್ದಾರೆ ಅಂದಾಗ, ಅಯ್ಯೋ ಆ ರೀತಿ ಎಲ್ಲ ಆ್ಯಕ್ಟ್ ಮಾಡೋದಾದರೆ ನಮ್ಮಂಥವ್ರು ಯಾಕೆ ಬೇಕಮ್ಮ, ನಾಟಕ ಮಾಡೋರು ಅಥವಾ ಟಿ ವಿಯಲ್ಲಿ ಬರೋರು ಅಥವಾ ಆ್ಯಕ್ಟರು ಯಾರನ್ನ ಕರ್ಕೊಂಡು ಬಂದು ಮಾಡಿಸ್ಬೇಕು ತಾನೆ ಅಂದಾಗ, ಅಯ್ಯೋ ಮಾವ ಇದನ್ನೆಲ್ಲ ನಾವೇ ಮಾಡಬೇಕಂತೆ, ನಾವು ಮಾಡಿದರೆ ತುಂಬ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಗುಪ್ತಾ ಸರು ಒಪಿನಿಯನ್ ಕೊಟ್ಟಿದ್ದಾರೆ ಅಂದಿದ ತಕ್ಷಣ, ಅಯ್ಯೋ ರೀ ಇದೆಲ್ಲ ನನಗೆ ಬರೋದಿಲ್ಲ, ನಾಳೆ ನಾನು ಹೂ ಕೊಡೋಕೆ ಹೋಗ್ತೀನಿ ಅಷ್ಟೇ ಅಂತ ಹೇಳ್ತಾಳೆ. ಅಯ್ಯೋ ಮನೋಜ ಆಗೋದಿಲ್ಲ ಕಣೋ, ನಾಳೆ ನನ್ನ ಹೆಂಡ್ತಿ ತುಂಬಾ ಬ್ಯುಸಿ ಇದ್ದಾಳಂತೆ, ಅವಳು ಹೂ ಕೊಡೋಕೆ ಹೋಗಬೇಕು, ನನ್ನ ಹೆಂಡ್ತಿ ಆ್ಯಕ್ಟ್ ಮಾಡೋಕ್ಕೆ ಆಗೋದಿಲ್ಲ, ಆದರೆ ನೀನು ಪೇರ್ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದೆಯಾ, ನಮ್ಮ ಮೀನಾ ಜಾಗಕ್ಕೆ ಬೇರೆ ಯಾವುದಾದ್ರೂ ಹುಡುಗಿನ ಕರ್ಕೊಂಡು ಬಂದುಬಿಡು ಅಂತ ಹೇಳಿದ ತಕ್ಷಣ ಮೀನಾಗಂತೂ ತುಂಬಾ ಕೋಪ ಬಂದುಬಿಡುತ್ತೆ. ಇನ್ನು ಎಲ್ಲರೂ ಕೂಡ ಆ್ಯಕ್ಟ್ ಮಾಡಬೇಕು ಅಂತ ಶೋರೂಮ್ಗೆ ಬಂದಿರ್ತಾರೆ. ಈ ಕಡೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಸ್ಟ್ಯಾಂಡರ್ಡ್ ಆಗಿ ರೆಡಿಯಾಗಿ ಬಂದಿದ್ದ ತಕ್ಷಣ ಈ ಕಡೆ ರಂಗನಾಥ್ ಮತ್ತು ಶಾಂತಿ ವೆಲ್ಕಮ್ ಮಾಡಬೇಕಾಗಿರುತ್ತೆ. ಅಯ್ಯೋ ರಂಗನಾಥ್ ಅವರೇ, ಈ ಕಡೆ ಕ್ಯಾಮ್ರಾನ ನೋಡಬೇಡಿ, ಕರೆಕ್ಟಾಗಿ ಆ್ಯಕ್ಟ್ ಮಾಡಿ ಅಂತ ಡೈರೆಕ್ಟರು ಕೋಪದಲ್ಲಿ ಹೇಳ್ಬಿಡ್ತಾರೆ. ಮತ್ತೆ ಟೇಕ್ ಆನ್ ಮಾಡಿದ ತಕ್ಷಣ ಮತ್ತೆ ರಂಗನಾಥ್, ಅಯ್ಯೋ ಇಲ್ಲ ಸರ್, ನಾನು ನಿಜವಾಗ್ಲೂ ಕೂಡ ಕ್ಯಾಮ್ರಾ ನೋಡಿಲ್ಲ ಅಂತ ಹೇಳಿದಾಗ, ಸಾಕು
ಸುಮ್ಮನೆ ನಿಂತ್ಕೊಳ್ಳಿ, ನಾನಾ ಡೈರೆಕ್ಟರು ನೀವಾ ಅಂತ ಬೈದ್ಬಿಡ್ತಾರೆ. ಸೂರ್ಯಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ನೆಕ್ಸ್ಟ್ ಸೂರ್ಯ ಮತ್ತು ಮೀನಾ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ಸೂರ್ಯಗೂ ಕೂಡ ಅದೇ ರೀತಿ ರೇಗಾಡ್ತಾ ಇರ್ತಾರೆ. ಸಾಕು ಸುಮ್ಮನೆ ಇರಯ್ಯ, ಬಿಟ್ಟಿಯಾಗಿ ಆ್ಯಕ್ಟ್ ಮಾಡೋಕೆ ಬಂದಿರೋದಲ್ಲದೆ ನೀನು ಅಂದೋಗೆಲ್ಲ ಅನ್ಸ್ಕೋಬೇಕಾ ನಾನು ಅಂತ ಸೂರ್ಯ ಹೇಳಿದ ತಕ್ಷಣ, ಸಾಕು ಸುಮ್ಮನೆ ಇರಯ್ಯ, ಬಿಟ್ಟಿಯಾಗಿ ಯಾರು ಆ್ಯಕ್ಟ್ ಮಾಡೋಕೆ ಬಂದಿದ್ದೀರಾ, ಎಲ್ಲರಿಗೂ ಕೂಡ ಒಬ್ಬೊಬ್ಬರಿಗೆ 25,000 ಕೊಟ್ಟಿರೋದು ಆ್ಯಕ್ಟ್ ಮಾಡೋಕ್ಕೆ, ಅದು ಗೊತ್ತಾ ಅಂದಿದ ತಕ್ಷಣ ಮನೆಯವರೆಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಮನೋಜ ರೋಹಿಣಿ ಮಾತ್ರ ತುಂಬಾ ಭಯ ಪಡ್ತಾ ಇರ್ತಾರೆ. ಹಾಗಿದ್ರೆ ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ದುಡ್ಡು ತಗೊಂಡಿರೋ ವಿಚಾರ ಮನೆಯವರಿಗೆ ಗೊತ್ತಾಗುತ್ತಾ ಇಲ್ವಾ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.